ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ಸ್ಟೇ ಇನ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಫ್ರಿಜ್ನ ಹೇಗೆ ಡೀಪ್ ಕ್ಲೀನ್ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಾಗೆ ಇದಕ್ಕೆ ನಾನು ಡೀಪ್ ಕ್ಲೀನ್ಗೆ ಒಂದು ಲಿಕ್ವಿಡ್ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಿಚ್ ಆಫ್ ಮಾಡಿಬಿಟ್ಟು ಈ ಪ್ಲಗ್ನ ರಿಮೂವ್ ಮಾಡ್ಕೊಳ್ಬೇಕು. ಈಗ ವೈಯರ್ನ ಒಂದು ಕ್ಲಾತ್ ತೊಗೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಿಜ್ ಓಪನ್ ಮಾಡಿ ಏನೇನು ಟ್ರೇಸ್ ಇರುತ್ತೆ ಆ ಟ್ರೇಸ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಡೋರ್ ಸೈಡ್ ಹತ್ರ ಬಾಟಲ್ಸ್ ಎಲ್ಲ ಇಡೋದಕ್ಕೆ ಇರುತ್ತಲ್ಲ, ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಫ್ರೀಝರ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೀಝರಲ್ಲೂ ಕೂಡ ಬಾಟಲ್ಸ್ ಎಲ್ಲ ಇಡೋದಕ್ಕೆ ಎಲ್ಲ 2 ಕಂಪಾರ್ಟ್ಮೆಂಟ್ ಕೊಟ್ಟಿದ್ರು, ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ನಾನೀಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಬೌಲಲ್ಲಿ ಅಡುಗೆ ಸೋಡಾ ತೊಗೊಳ್ತಾ ಇದ್ದೀನಿ. ನಾನು ಅಡುಗೆ ಸೋಡಾನ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಲೆಮನ್ ತೊಗೊಳ್ತಾ ಇದ್ದೀನಿ. ನೀವು ಲೆಮನ್ ಬದಲು ವೆನೆಗರ್ ಕೂಡ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ನಮ್ಮ ಕ್ಲೀನಿಗೆ ಎಷ್ಟು ವಾಟರ್ ಬೇಕು ಅಂದರೆ 1 ಗ್ಲಾಸ್ ಹಾಕ್ಕೋಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ಡೈಲ್ಯೂಟ್ ಆಗಬೇಕು. ಆನಂತರ ನೋಡಿ, ಫ್ರಿಜ್ಗೆ ಮತ್ತು ಪ್ಲೇಟ್ಸ್ಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ವಿಮ್ ಡಿಶ್ ವಾಷರ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಪಾಂಜ್ ಸ್ಕ್ರಬ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಕ್ಲೀನಿಂಗ್ ಪರ್ಪಸ್ಗೆ ಅಂತ 2 ಬಟ್ಟೆ ಕೂಡ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಏನು ಮಾಡೋಣ ಅಂದರೆ ಟ್ರೇಸು ಮತ್ತು ಈ ಮಿಲ್ಕ್ ಟ್ರೇಸ್ ಇರುತ್ತಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ನಾನು ಈಗ ಮೊದಲಿಗೆ ವಿಮ್ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಈಗ ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಅಡುಗೆ ಮನೆಯಲ್ಲೇ ಒಣಗಾಕೊಂಡಿದ್ದೀನಿ. ಈಗ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ. ನಾನು ಈಗ ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ವಿ ಆ ಒಂದು ಸ್ಕ್ರಬ್ಬಿಂದ ನೀಟಾಗಿ ಎಲ್ಲ ಕಡೆಯೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫ್ರಿಜ್ ಕ್ಲೀನ್ ಮಾಡಿ ತುಂಬ 2 ಮಂತ್ಸ್ ಆಗೋಗಿತ್ತು. ಸ್ವಲ್ಪ ಮನೆಯಲ್ಲಿ ಫಂಕ್ಷನ್ಸ್ ಎಲ್ಲ ಇರೋದ್ರಿಂದ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ನಾನು ಅದಕ್ಕೆ ಈಗ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಬೇಕಿಂಗ್ ಸೋಡಾ ಹಾಕಿ ಕ್ಲೀನ್ ಮಾಡೋದ್ರಿಂದ ಸಪೋಸ್ ಫ್ರಿಜ್ಜಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೂ ಕೂಡ ಸತ್ತೋಗುತ್ತೆ. ಹಾಗೆ ಲೆಮನ್ ಹಾಕಿರೋದ್ರಿಂದ ಕ್ಲೀನಾಗೂ ಆಗುತ್ತೆ ಮತ್ತು ಬ್ಯಾಡ್ ಸ್ಮೆಲ್ ಇರೋದಿಲ್ಲ ಅಂತ ನಾನು ಇದರಿಂದ ಒಂದು ಫ್ರೆಶ್ನೆಸ್ ಕೂಡ ಬರುತ್ತೆ. ಏನಾದರೂ ಬ್ಯಾಡ್ ಸ್ಮೆಲ್ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ. ಹಾಗಾಗಿ ಫ್ರಿಜ್ನ ಎವ್ರಿ ಕಾರ್ನರ್ ಕೂಡ ನಾವು ಪ್ರತಿ ಸಲ ಹೀಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಅಡುಗೆ ಸೋಡಾ ಲೆಮನ್ ಹಾಕಿ ಏನು ಡೀಪ್ ಕ್ಲೀನ್ ಮಾಡಿರ್ತೀವಿ, ಈಗ ನಾವು ಒಂದು ಬಕೆಟಲ್ಲಿ ಒಂದು ಕ್ಲೀನಾಗಿರೋ ಬಟ್ಟೆ ತೊಗೊಂಡು ನಾನು ಇದಕ್ಕೆ ವಿಮ್ ಲಿಕ್ವಿಡ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದು ವಿಡಿಯೋದಲ್ಲಿ ಕಟ್ಟಾಗಿದೆ. ಸೊ ನಾನೀಗ ಎಲ್ಲ ಕಡೆಯೂ ನೀಟಾಗಿ ನಾನು ಈ ಥರ ಒದ್ದೆ ಮಾಡಿಕೊಂಡು ನೀಟಾಗಿ ಎಲ್ಲನೂ ಒಂದ್ಸಲ ಒರೆಸ್ಕೊಳ್ತಾ ಇದ್ದೀನಿ. ಈ ಡೋರ್ ಸೈಡ್ ಹತ್ರ ಹಾಗೆ ಕಾರ್ನರ್ ಸೈಡ್ ಹತ್ರ ತುಂಬಾ ಗಲೀಜಿರುತ್ತೆ. ಇದನ್ನು ಕೂಡ ನಾವು ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಫ್ರಿಜ್ನ ನಾವು ತಿಂಗ್ಳಿಗೆ ಒಂದ್ಸಲನಾದರೂ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ತುಂಬಾ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾವು ವೀಕ್ಲಿ ಒನ್ಸಾದರೂ ನಾವು ಎಲ್ಲನೂ ಒಂದು ಒದ್ದೆ ಬಟ್ಟೆ ತೊಗೊಂಡು ಜಸ್ಟ್ ಒಂದು ಪ್ಲೇಟ್ಸ್ನೆಲ್ಲ ಹಾಗೆ ವೈಪ್ ಮಾಡ್ಕೊಳ್ತಾ ಇರಬೇಕು. ಡೀಪ್ ಕ್ಲೀನ್ ಅಂದರೆ ನಾನು ಹೇಳಿದಂಥ ಸೋಡಾ ಆಗಿರ್ಬೋದು, ಲೆಮನ್ ಆಗಿರ್ಬೋದು, ಇದನ್ನೆಲ್ಲ ಹಾಕಿ ಒಂದು ಲಿಕ್ವಿಡ್ ಪ್ರಿಪೇರ್ ಮಾಡಿ ನಾವು ಏನು ಪ್ಲೇಟ್ಸ್ ಎಲ್ಲ ತೊಳೆದಾಗ ಅದು ಸ್ಮೆಲ್ ಕೂಡ ಇರೋದಿಲ್ಲ. ಹಾಗೆ ಫ್ರಿಜ್ ಕೂಡ ನೀಟಾಗಿ 1 ಮಂತ್ವರೆಗೂ ಇರುತ್ತೆ. ನೀವು ಈ ಟ್ರಿಕ್ನ ಫಾಲೋ ಮಾಡಿ. ಹಾಗೆ ನಾವು ಒಳಗಡೆ ಅಷ್ಟೇ ಅಲ್ಲ, ಹೊರಗಡೆನೂ ಕೂಡ ಆಚೆ ಏನಿರುತ್ತೆ ನಾವು ಅದನ್ನು ಕೂಡ ನಾನು ಏನು ಪ್ರಿಪೇರ್ ಮಾಡಿದ್ದು ಲಿಕ್ವಿಡಲ್ಲೇ ನಾನು ಎಲ್ಲನೂ ನೀಟಾಗಿ ಸ್ಕ್ರಬ್ಬಿಂದ ಒರೆಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಆಚೆನೂ ಕೂಡ ಶೈನಿಂಗಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಹಸಿ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಣ ಬಟ್ಟೆಲಿ ಮತ್ತೆ ಒರೆಸ್ಕೊಳ್ತಾ ಇದ್ದೀನಿ. ಇದು ಮಾಡೋದ್ರಿಂದ ಶೈನಿಂಗ್ ಕಾಣಿಸುತ್ತೆ, ಹಾಗೆ ಕ್ಲೀನ್ ಆಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ಹಸಿ ಬಟ್ಟೆಯಲ್ಲಿ ಒರೆಸಿದ ಮೇಲೆ ನಾವು ಹಾಗೆ ಬಿಡಬಾರ್ದು. ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಪ್ರತಿ ಕಾರ್ನರಲ್ಲಿ ಕೂಡ ನಾವು ಒರೆಸ್ಕೊಳ್ಬೇಕು. ಹಾಗೆ ಈಗ ಕ್ಲೀನಿಂಗ್ ಎಲ್ಲ ಆದಮೇಲೆ ಈಗ ನಾನು ಟ್ರೇಸ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ನಲ್ಲ, ಅದೆಲ್ಲನೂ ನೀಟಾಗಿ ಒಣಗಿತ್ತು. ಈಗ ನಾನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ.
ಫ್ರೆಂಡ್ಸ್, ಹಾಗೆ ನೋಡಿದ್ರಲ್ಲ ನಾನು ಫ್ರಿಜ್ನೆಲ್ಲ ಹೇಗೆ ಕ್ಲೀನ್ ಮಾಡ್ಕೊಳ್ತೀನಿ ಅಂತ. ಹಾಗೆ ಈ ಫ್ರಿಜ್ ಕ್ಲೀನಿಂಗ್ ಟಿಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.